ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅಮ್ಮ ಮನೆ ಹತ್ರ ಇದ್ದೀವಿ. ಅಮ್ಮ ಮನೆ ಹತ್ರ ಮತ್ತೆ ಇನ್ನೊಂದು ಗಣೇಶ ಕೂರಿಸಿದ್ದಾರೆ. ಸೊ ಅಮ್ಮ ಮನೆ ರೋಡ್ ಫುಲ್ಲು ಸೀರಿಯಲ್ ಸೆಟ್ ಹಾಕಿದ್ದಾರೆ ನೋಡಿ. ಫುಲ್ಲು ಸೀರಿಯಲ್ ಸೆಟ್ ಹಾಕಿದ್ದಾರೆ. ಸ್ವಲ್ಪ ಕತ್ಲೆ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋದಕ್ಕೆ. ಇವತ್ತು ಮಳೆನೂ ಬರ್ತಾ ಇದೆ ಸಂಜೆಯಿಂದ. 2-3 ಡೇಸಿಂದ ಮಳೆ ಇರಲಿಲ್ಲ. ಇವತ್ತು ಮತ್ತೆ ಸ್ಟಾರ್ಟ್ ಆಗಿದೆ ಮಳೆ. ಸೊ ಸಂಜೆಯಿಂದ ಮಳೆ ಹನಿತಾ ಇದೆ ಇವತ್ತು. ಈಗ ಸ್ವಲ್ಪ ಬಿಡುವು ಕೊಟ್ಟಿದೆ. ಗಣೇಶ ಇವಾಗ ತಂದಿದ್ದಾರೆ ಕೂರ್ಸೋದಕ್ಕೆ ಅಂತ ಹೇಳಿಬಿಟ್ಟು. ನೆಕ್ಸ್ಟು ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಗ್ರಾಸರಿ ಶಾಪಿಂಗ್ ಇತ್ತು. ಹಸ್ಬೆಂಡ್ ಆಫೀಸಿಂದ ಬಂದಮೇಲೆ ಮಕ್ಕಳು ಮಳೆ ಬರ್ತಿದೆ ಬೇಡ ಅಂದರೂ ಕೇಳಲಿಲ್ಲ, ಹೋಗೋಣ ಅಂತ ಹಠ ಮಾಡಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಜಾಮ್ ಇದೆ ಮಳೆ ಬರ್ತಿರೋದ್ರಿಂದ. ಸೊ ಬನ್ನಿ ನೋಡೋಣ. ಡಿಮಾರ್ಟಲ್ಲೂ ಜನ ಇರ್ಬೋದು. ಫ್ರೈಡೇ ಹಸ್ಬೆಂಡ್ ಆಫೀಸಲ್ಲಿ ಓಣಮ್ ಸೆಲೆಬ್ರೇಷನ್ ಇತ್ತು. ಸೊ ಈ ರೀತಿ ಓಣಮ್ ಡೆಕೋರೇಷನ್ ಮಾಡ್ತಾರೆ ಫ್ಲವರ್ಸಿಂದ. ಓಣಮ್ಗೆ ಈ ರೀತಿ ವೆರೈಟಿ ಆಫ್ ಲಂಚ್ ಇರುತ್ತೆ. ಸಂಡೇ ಬ್ರೇಕ್ಫಾಸ್ಟಿಗೆ ಹೊಸಕೋಟೆ ಬಿರಿಯಾನಿ ಆಗಿರೋವಂಥದ್ದು ಇಲ್ಲಿ ನಿಯರ್ ಬೈ ಅಂಚನನಗರ ಹತ್ರ ಅಲ್ಲಿ ಬಂದಿದ್ದೀವಿ. ಹೊಸಕೋಟೆ ಬಿರಿಯಾನಿ ತುಂಬ ಫೇಮಸ್ಸು. ಹಾಗಾಗಿ ಎಷ್ಟು ಜನ 3 ಗಂಟೆ 4 ಗಂಟೆಗೆದ್ದು ಇಲ್ಲಿಂದ ಹೊಸಕೋಟೆವರೆಗೂ ಹೋಗ್ತಾರೆ. ಸೊ ಈಗ ನಮ್ಮ ನಿಯರ್ ಬೈ ಮಾಗಡಿ ರೋಡಲ್ಲೇ ಓಪನ್ ಆಗಿರೋದ್ರಿಂದ ಸೊ ನಾವಿವತ್ತು ಹೊಸಕೋಟೆ ಬಿರಿಯಾನಿ ತಿನ್ನೋಣ. ಬೆಳಗ್ಗೆನೇ ಕಾಲು ಸೂಪು ಇಡ್ಲಿ ಫೇಮಸ್ಸು. ಸಂಡೇ ಇವತ್ತಂತೂ ಕಾಲು ಸೂಪ್ ತುಂಬ ಚೆನ್ನಾಗಿರುತ್ತೆ. ನಾವು ತುಂಬ ಸಲ ಟೇಸ್ಟ್ ಮಾಡಿದ್ದೀವಿ. ಇವತ್ತು ಸಂಡೇ ಇಲ್ಲೇ ಹೋಗಿ ತಿನ್ನೋಣ ಅಂತ ಹೇಳಿಬಿಟ್ಟು ಬಂದಿದ್ದೀವಿ. ಇಲ್ಲಿ ಅಡುಗೆ ಎಲ್ಲ ಒಲೆಯಲ್ಲಿ ಮಾಡೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಬಿರಿಯಾನಿ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತುಂಬ ಸಖತ್ತಾಗಿರುತ್ತೆ. ಕಾಲು ಸೂಪು ಅಷ್ಟೇ. ನೈಟು 9:50ಗೆ ಗ್ರಹಣ ಇದೆ ಇವತ್ತು. ಹಾಗಾಗಿ ಮಾವ ಟಿ ವಿ ಎಲ್ಲ ಹಾಕೊಂಡು ನೋಡ್ತಾ ಇದ್ದಾರೆ. ಬೇಗ ಊಟ ಮಾಡ್ಕೊಳ್ಳಿ 8:30 ಒಳಗೆ ಎಲ್ಲರೂ ಅಂತ ಹೇಳ್ತಾ ಇದ್ರು. ಆಲ್ರೆಡಿ ಸ್ಟಾರ್ಟ್ ಆಗಿದೆ 9:57ರಿಂದ. ಈಗ ಕಾಣಿಸ್ತಾ ಇದೆ ನಮ್ಮನೆ ಬಾಲ್ಕನಿಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ ನಾವು. ಸೊ ಬರೀ ಕಣ್ಣಿಂದನೇ ನೋಡ್ಬೋದಂತೆ. ಸೊ ನೆಹರು ತಾರಾಲಯದಲ್ಲಿ ಮತ್ತು ಲಾಲ್ಬಾಗಲ್ಲೂ ಈ ರೀತಿ ಈ ಸತಿ ನೋಡ್ಬೋದು ಅಂತ ಎಲ್ಲ ಟಿ ವಿಲಿ ಹೇಳ್ತಾ ಇದ್ರು. ಮಧ್ಯರಾತ್ರಿ 1:21ವರೆವರೆಗೂ ಇರುತ್ತೆ. ಸೊ 11ರಿಂದ 12ವರೆವರೆಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಂಪಗೆ ಕಾಣಿಸುತ್ತೆ. ರಕ್ತಚಂದ್ರಗ್ರಹಣ ಅಂತ ಎಲ್ಲ ಹೇಳ್ತಿರ್ತಾರೆ ಜ್ಯೋತಿಷ್ಯಗಳು. ಒಂದೊಂದು ಹೇಳ್ತಾ ಇರ್ತಾರೆ. ಆ ರಾಶಿಯವ್ರಿಗೆ ಆ ರೀತಿ ಫಲ, ಈ ರಾಶಿಯವ್ರಿಗೆ ಈ ರೀತಿ ಫಲ ಅಂತ ಹೇಳಿ. ಸೊ ಈಗ ಕಾಣಿಸ್ತಾ ಇದೆ. ಈಗಾಗಲೇ 10 ಗಂಟೆ ಆಯಿತು ಕರೆಕ್ಟಾಗಿ. ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ. ನೋಡಿ, ನಮ್ಮ ಬಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಿಸ್ತಿದೆ ನೋಡಿ. ಈ ರೀತಿ ಕಾಣಿಸ್ತಾ ಇದೆ. ಸ್ವಲ್ಪ ಕವರ್ ಆಗಿದೆ, ಒಂದು 5% ಅಷ್ಟು. ನಮ್ಮದು ಬೇಗನೆ ಊಟ ಆಯಿತು. 8:30 ಅಷ್ಟೆಲ್ಲ ಊಟ ಮಾಡ್ಕೊಂಡ್ವಿ. ಸೊ ಎಲ್ಲ ದವಸ ಧಾನ್ಯಗಳ ಮೇಲೆ ಎಲ್ಲದ್ರ ಮೇಲೂ ಗರಿಕೆ ಹಾಕಿದ್ದೀನಿ. ದರ್ಬೆ ಇದ್ದರೆ ಹಾಕ್ಬೋದು ಅಥವಾ ಗರಿಕೆನೇ ಕಿತ್ಕೊಂಡು ಹಾಕ್ಬೋದು. ಸೊ ಹಾಗಾಗಿ ನಾನು ಗರಿಕೆನೇ ಕಿತ್ಕೊಂಡು ಬಂದು ಎಲ್ಲದ್ರ ಮೇಲೂ ಹಾಕಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡಿ ಆಮೇಲೆ ಟಿಫನ್ ಎಲ್ಲ ರೆಡಿ ಮಾಡಬೇಕು. ಸೊ ನೋಡೋಣ. 11 ಗಂಟೆಯಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಿದ್ದಾರೆ. ಮೋಡ ಎಲ್ಲೂ ಕವರ್ ಆಗಿಲ್ಲ ಅಂದರೆ ನೋಡ್ಬೋದು. 11ರಿಂದ 12ವರೆವರೆಗೂ ಫುಲ್ಲು 100% ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಬನ್ನಿ, ಇದು ಈ ವರ್ಷದ ಕೊನೆಯ ಚಂದ್ರಗ್ರಹಣ ಅಂತ ಹೇಳಿದ್ದಾರೆ. ಅಮಾವಾಸ್ಯೆ ಹಬ್ಬದ ದಿನವೂ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಅದು ಸೂರ್ಯಗ್ರಹಣನ ಚಂದ್ರಗ್ರಹಣನ ಅಂತ ಇನ್ನೂ ಗೊತ್ತಿಲ್ಲ ಸರಿಯಾಗಿ. ನೋಡಬೇಕು ಯಾವಾಗ ಬರುತ್ತೆ ಅಂತ ಹೇಳಿ. ಹನ್ನೊಂದು ಗಂಟೆಲಿ ಎದ್ದು ನೋಡಿದ್ವಿ, ಫುಲ್ ಮೋಡ ಕವರ್ ಆಗಿತ್ತು. ಬಟ್ ಈಗ ಸ್ಟಾರ್ಟಿಂಗಲ್ಲಿ ಈ ರೀತಿ ಕಾಣಿಸ್ತಿದೆ. ನಾನಿವತ್ತು ಕುಕುಂಬರ್ ಸಲಾಡ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಯಾವ ರೀತಿ ಮಾಡಬೇಕು ಅಂತ ಈಗ ತೋರಿಸ್ಕೊಡ್ತೀನಿ. ಸೌತೆಕಾಯಿ, ತೆಂಗಿನಕಾಯಿ ತುರಿ, ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ನಿಂಬೆಹಣ್ಣಿದ್ರೆ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ ಬೀಜ ಎಲ್ಲನೂ ತೊಗೊಂಡು ಹುರ್ಕೊಬೇಕು. ಸೌತೆಕಾಯಿ ಮೇಲ್ಗಡೆ ಸಿಪ್ಪೆನೆಲ್ಲ ಸ್ವಲ್ಪ ಎರ್ಕೊಬೇಕು. ನೋಡಿ, ಈ ಥರ ಎರ್ಕೊಂಡು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಸ್ಲೈಸಸ್ ಥರ. ತುಂಬ ಚೆನ್ನಾಗಿರುತ್ತೆ. ಮತ್ತು ಕಡಲೆ ಬೀಜನ ಹುರ್ಕೊಬೇಕು ಬಾಣಲಿಲಿ ಹಾಕ್ಕೊಂಡು ಸ್ವಲ್ಪ. ನಾನಿಲ್ಲಿ ಇಬ್ರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಸೊ ಇದು ಸಲಾಡ್ಗೆ ಡಯೆಟ್ಗೂ ಚೆನ್ನಾಗಿರುತ್ತೆ ಫುಡ್ಡು. ಸೊ ಬೆಳಗ್ಗೆ ಇವತ್ತು 1 ಲೋಟ ಗಂಜಿ ಕುಡಿದ್ಬಿಟ್ಟು ಈ ರೀತಿ ಕುಕುಂಬರ್ ಸಲಾಡ್ ಏನಾದ್ರು ಮಾಡ್ಕೊಂಡು ತಿಂದರೆ ಸೊ ಹೊಟ್ಟೆ ತುಂಬುತ್ತೆ. ಒಂದು 12 ಗಂಟೆ 1 ಗಂಟೆವರೆಗೂ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು. ಆಮೇಲೆ ಮಧ್ಯಾಹ್ನ ಊಟ ಮಾಡಿದ್ರೆ ಡಯೆಟ್ ಮಾಡೋರಿಗೆ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಸೊ ಈಗ ಕಡಲೆ ಬೀಜ ಎಲ್ಲ ಹುರ್ಕೊತಾ ಇದ್ದೀನಿ.
ಈಗ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ ತೊಗೊಂಡು ಅದಕ್ಕೆ ಕಟ್ ಮಾಡಿರುವಂಥ ಸೌತೆಕಾಯಿನ ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಸೌತೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ನಿಂಬೆಹಣ್ಣು ಮತ್ತು ಉಪ್ಪು, ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು, ಆಮೇಲೆ ಕಡಲೆ ಬೀಜ ಇರುತ್ತಲ್ಲ ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ. ಸೊ ನಾವು ತುಂಬ ಸಲ ಮಾಡಿದ್ದೀನಿ, ಮಕ್ಕಳು ಇಷ್ಟಪಡ್ತಾರೆ, ತುಂಬ ಹಸ್ಬೆಂಡು ಇಷ್ಟಪಡ್ತಾರೆ. ಸೊ ಇದು ಡಯಟ್ ಮಾಡೋರಿಗೆ ತುಂಬ ಒಳ್ಳೆಯದು. ಸೌತೆಕಾಯಿ ಅದು ತುಂಬ ವಾಟರ್ ಕಂಟೆಂಟ್ ಇರೋವಂಥದ್ದಲ್ವ, ಹಾಗಾಗಿ ತುಂಬ ಒಳ್ಳೆಯದು. ಬೇಗ ಒಂದು 5 ನಿಮಿಷದಲ್ಲೇ ರೆಡಿ ಮಾಡ್ಬೋದು. ಇದು ಕಡಲೆಬೀಜ ಹುರ್ಕೊಂಡು ಇದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇನೆ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಬೇಕು. ಆಮೇಲೆ ಕಡಲೆಬೀಜನ ಹುರಿದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸೇರಿಸ್ಕೊಬೇಕು. ಇದನ್ನು ಲಂಚ್ ಬಾಕ್ಸ್ಗೂ ನಾವು ಸೈಡ್ ಡಿಶ್ ಆಗಿ ಪ್ಯಾಕ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನೀಗೆಲ್ಲ ಹುರ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ದೀನಿ. ಹಸ್ಬೆಂಡಿಗೆ ಬೆಳಗ್ಗೆ ಆಫೀಸ್ಗೆ ರೆಡಿ ಮಾಡ್ತಾಯಿದ್ದೆ. ನೀವು ಒಂದ್ಸತಿ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಈಸಿನೇ, ಬೇಗ ಮಾಡ್ಕೊಬೋದು. ಸೌತೆಕಾಯಿ ಇದ್ದರೆ ಏನು ಕೋಸಂಬರಿ ಮಾಡೋ ಬದಲು ಈ ರೀತಿ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಕ್ರಾಂತಿ ಸ್ವೀಟ್ಸಲ್ಲಿ ಕಾಜು ಕಟೋರಿ 740 ಹಾಫ್ kg. ಇನ್ನೇನು ಹಬ್ಬ ಬರ್ತಾ ಇದೆಯಲ್ವಾ, ಸ್ವೀಟ್ ರೇಟ್ಗಳೆಲ್ಲ ತುಂಬ ಜಾಸ್ತಿನೇ ಮಾಡಿದ್ದಾರೆ. ಸೊ ಇನ್ನೇನು ದಸರಾ ಬರ್ತಾ ಇದೆ, ದೀಪಾವಳಿ, ನೆಕ್ಸ್ಟು ಬ್ಯಾಕ್ ಟು ಬ್ಯಾಕ್ ಫೆಸ್ಟಿವಲ್ಸೇ ಇದೆ. 1 ಮಂತಲ್ಲಿ 2 ಫೆಸ್ಟಿವಲ್ಸ್ ಆಗಿರೋದ್ರಿಂದ ತುಂಬ ಜಾಸ್ತಿ ಮಾಡಿದ್ದಾರೆ. ಮಕ್ಕಳು ಕಾಂತಿ ಸ್ವೀಟ್ಸಲ್ಲಿ ಏನಿದು ನೀವು ಹೇಳಿರೋದೇನು? ರಸಮಲೈ ಬೇಕು ಅಂದರು, ಅದಕ್ಕೆ ಬಂದ್ವಿ. ಫುಲ್ ಖಾಲಿ ಇದೆ, ರೆಡಿ ಕೊಡ್ತಾ ಇದ್ದಾರೆ. ಈಗ ಹೋಗಿ ತಗೊಂಬರಪ್ಪ, ಬೀಳಿಸ್ಬಿಡ್ತಾಳೆ. ನಿಧಾನ ತೊಗೊಂಬ. ಚೆನ್ನಾಗಿರುತ್ತೆ ಇಲ್ಲಿ, ಮಕ್ಕಳಿಗೆ ಇಷ್ಟ ರಸಮಲೈ ಅಂದರೆ, ಹಾಗಾಗಿ ಇಲ್ಲೇ ಬಂದಿದ್ದೀವಿ ದಿನನ ಅಂತ. ರಸಮಲೈ ಮಕ್ಕಳು ಫೇವ್ರೇಟು, ನನಗೂ ಫೇವ್ರೇಟ್. ಅವನು ಫೇವ್ರೇಟಾ? ನನ್ನ ಐಸ್ ಕ್ರೀಮ್ ಕೊಡಿಸ್ಬೇಕಾಗಿತ್ತು, ಐಸ್ ಕ್ರೀಮ್ ಬದಲು ಈಗ ರಸಮಲೈಗೆ ಡೀರ್ ಆಗೈತಿ. ಡೀರ್ ಅಂತೀನಿ, ಡೀಲು. ಐಸ್ ಕ್ರೀಮ್ ಬದಲು ರಸಮಲೈ. ಯಾಕೆ 20 ರೂಪಾಯಿ ಉಳ್ದೈತೆ? ಇರಲಿ, ಪರವಾಗಿಲ್ಲ ಬಿಡು ಪಾಪ. 20 ರೂಪೀಸ್ ಅಲ್ವಾ, 40 ರೂಪೀಸ್ ಐಸ್ ಕ್ರೀಮ್ ತಿನ್ಕೊಂಬಿಟ್ಟು ಅವಳಿಗೆ 20 ರೂಪೀಸ್ ತಂದಿದ್ಲು. ಅದಕ್ಕೆ ರಸಮಲೈ 20 ರೂಪೀಸ್ಗಪ್ಪ, 40 ರೂಪೀಸ್ ಅಲ್ಲ. ಎಷ್ಟು ರಸಮಲೈ? 40. ಓಕೆ, ಚೆನ್ನಾಯ್ತಾ ಟೇಸ್ಟು? ಕೋಲ್ಡ್ ಇದೆಯಾ? ಸಿಕ್ಕಾಪಟ್ಟೆ ಬಿಸಿಲಿದೆ ಇವತ್ತು, ಹೊರಗಡೆ ಬಿಸಿಲಿರೋದಕ್ಕೂ ಅದಕ್ಕೂ ರಸಮಲೈ ಸ್ವಲ್ಪ ತಣ್ಣಗಿರೋದಕ್ಕೆ ಚೆನ್ನಾಗಿದೆ. ನೀನು ಓದಿರೋದು ನೆನಪು ಬರೋಂಗೆ ಎಕ್ಸಾಮಲ್ಲಿ ಯಾವ ಥರ ಮಾಡಿದೆ? ಹಂಗೆ ಮಾಡಿದ್ರೆ ನೆನಪಾಯ್ತಾ? ಅವಾಗ ನೀನು ಓದಿರೋದೆಲ್ಲ ನೆನಪಂತ, ಅದಕ್ಕೆ ಚೆನ್ನಾಗಿ ಬರ್ದಿದ್ಯಾ? ನೋಡೋಣ ಮಾರ್ಕ್ಸ್ ಬಂದಮೇಲೆ. ಹಾಂ, ಯೂಟಿಲಿ ಮೊನ್ನೆ ಗಿರಿಧರ್ ಕರ್ಚಗಿ ಅವ್ರದ್ದು ಸ್ಪೀಚ್ ನೋಡ್ತಾ ಇದ್ವಿ. ಮಕ್ಕಳಿಗೆ ಎಕ್ಸಾಮ್ ಇದ್ದಾಗ ಯಾವ ರೀತಿ ಓದಿಸ್ಬೇಕು, ಮತ್ತು ಮರೆತು ಹೋದರೆ ಸ್ಟ್ರೆಸ್ ಆದಾಗ, ಸ್ಟ್ರೆಸ್ಸಿಗೆ ಓದಿರೋದೆಲ್ಲ ಮರ್ತೋಗ್ಬಿಡುತ್ತೆ ಪೇಪರ್ ಹೊರಡಿದ ತಕ್ಷಣ. ಅವಾಗ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೆ ಅವಳಿಗೆ. ಅವ್ರು ಹೇಳಿ ತೋರಿಸ್ತಾ ಇದ್ರು ವಿಡಿಯೋದಲ್ಲಿ. ಸೊ ಅದೇ ರೀತಿ ಮಾಡಿದ್ಲಂತೆ ಇವತ್ತು ಟೆಸ್ಟಲ್ಲಿ. ಎಲ್ಲ ಬರೆದಿದ್ದೀನಿ ನೀಟಾಗಿ ಕ್ಲೀನಾಗಿ ಅಂತ ಹೇಳ್ತೀನಿ. ಹಾಂ, ಯೂಟಿನಲ್ಲಿ ಅಂತ ಹೇಳ್ತಿದ್ದಾಳೆ. ಅವ್ರು ಹೇಳಿದ್ನ ನೆನ್ಪಿಸ್ಕೊಂಡು ಮಾಡಿಬಿಟ್ಟು ಬರೋದ್ಲಂತೆ. ನೋಡೋಣ, ನೆನ್ಪಿಟ್ಕೊಂಡು ಮಾಡಿದಾಳೆ ನೋಡಿ, ನಾನು ಅವತ್ತು ಹೇಳ್ಕೊಟ್ಟಿದ್ದು. ಆಯುಧ ಪೂಜೆಗೆ, ದೀಪಾವಳಿಗೆ ಎಲ್ಲನೂ ಬಾಕ್ಸಸ್ ನೋಡಿ, ಗಿಫ್ಟ್ ಬಾಕ್ಸಸ್ ಎಲ್ಲ ರೆಡಿ ಮಾಡಿದ್ದಾರೆ ಆಲ್ರೆಡಿ. ಡಿಸೈನ್ ಆಗಿರೋವಂಥದ್ದು ತುಂಬ ಚೆನ್ನಾಗಿರುತ್ತೆ. ಕಾಂತಿ ಸ್ವೀಟ್ಸ್ ನೋಡು, ಬಿಡು ಅದೆಲ್ಲ ಮುಟ್ಬಾರ್ದು. ಬನ್ನಿ ಬಿಲ್ ಪೇ ಮಾಡೋಣ ಈಗ. ಇದನ್ನು ತಿನ್ಬಿಟ್ಟು ಲಂಚ್ ಬ್ಯಾಗ್ ಅಲ್ಲೇ ಮರೆತುಟ್ಟು ಬರ್ತಾ ಇದೆಯಾ?
ನೆಕ್ಸ್ಟ್ ಇಲ್ಲೇ ಫ್ರೂಟ್ಸ್ ತಗೊಳ್ಳೋಣ ಅಂತ ಬಂದ್ವಿ. ಸಿಕ್ಕಾಪಟ್ಟೆ ಸೌಂಡ್ ಇಲ್ಲಿ ರೋಡ್ ಸೈಡ್ ಇರೋದ್ರಿಂದ ಅಂತೂ. ಲಿಚ್ಚಿ ಎಷ್ಟು 349 kg ಅಂತ ಮೆತ್ತಗೈತಲ್ಲ. ಆ್ಯಪಲ್ಲು 260 rupees. ಆಗಲೇ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾವ್ರೆ. ಮೋನಿಶಾ ಅವ್ರು ಬರೋಬೇಕಾದ್ರೆ ಆ್ಯಪಲ್ದು ಮೇಲ್ಗಡೆ ಕವರ್ ತಗೊಬಂದಿದ್ದಾಳೆ ನೋಡಿ. ಆಗಲೇ ಫ್ರೆಂಡ್ ಬರೋ ಅಷ್ಟರಲ್ಲಿ ಎಲ್ಲ ಗ್ಯಾಂಗ್ ಸೇರಿಬಿಟ್ಟಿದ್ದಾರೆ, ಸೈಕಲಿಂಗ್ ಗ್ಯಾಂಗ್ ಅವರು. ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ಸೈಕ್ಲಿಂಗಲ್ಲಿ ಬ್ಯುಸಿಯಾಗಿರ್ತಾರೆ ಮಕ್ಕಳು. ಸ್ಕೂಲಿಂದ ಈಗ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ. ಹಾಗೆ ಮಕ್ಕಳು ಸ್ವಲ್ಪ ಅಲ್ಲಿ ಕಾಂತಿ ಸ್ವೀಟ್ಸಲ್ಲಿ ರಸಮಲೈ ತುಂಬ ಇಷ್ಟಪಡ್ತಾರೆ ಅವರು, ಬೇಕು ಅಂತ. ಸೊ ಅಲ್ಲಿ ಹೋಗಿ ತಿನ್ಕೊಂಡು ಬಂದ್ವಿ. ಈಗ ಜಾಸ್ತಿನೇ ಮಾಡಿಬಿಟ್ಟಿದ್ದಾರೆ ರೇಟು, 50 rupees. ಫಸ್ಟು 40 ಏನೋ ಇತ್ತು ಅನಿಸುತ್ತೆ. ನಾವು ರಾಮ್ಭವನ್ ಸ್ವೀಟ್ಸಲ್ಲಿ ತಿಂತಾಯಿದ್ವಿ. ಆಗಲೇ ಸುಮಾರು ದಿವಸ ಆಗಿತ್ತು, ಕೊಡಿಸೇ ಇರಲಿಲ್ಲ. ಇವತ್ತು ಹೋಗಿ ತಿನ್ಕೊಂಡು ಬಂದ್ವಿ. ರೇಟ್ ಜಾಸ್ತಿನೇ ಮಾಡಿದ್ದಾರೆ, 50 rupees ಒಂದು ಅಷ್ಟು ಮಾಡಿದ್ದಾರೆ. ರಾಮ್ಭವನ್ ಸ್ವೀಟ್ಸಲ್ಲಿ 35 40 ಇರಬೇಕು ಅನಿಸುತ್ತೆ. ಸೊ ರೇಟ್ಗಳೆಲ್ಲ ಜಾಸ್ತಿ ಆಗ್ತಾನೇ ಇರುತ್ತೆ. ಈಗ ಮಕ್ಕಳೆಲ್ಲ ಸ್ಕೂಲಿಂದ ಕರ್ಕೊಂಡು ಬಂದೆ. ಸೊ ಆಗಲೇ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ ಸೈಕ್ಲಿಂಗಿಗೆ. ಸ್ಯಾಟರ್ಡೆ ಸಂಡೇ ಅಂತೂ ಫುಲ್ ಬ್ಯುಸಿ, ಬರೀ ಆಟ ಆಡೋದ್ರಲ್ಲೇನೆ. ಇನ್ನೇನು ಎಕ್ಸಾಮ್ ಹತ್ರ ಬರ್ತಾಯಿದೆ. ಸೊ ಹಾಗಾಗಿ ಓದಿಸ್ಬೇಕು. ಇವನ್ನ UT ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ರಿವಿಷನ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನನ್ನ ಮಗಳು ಅವತ್ತು ಹೇಳ್ಕೊಟ್ಟಿದ್ದೆ, ಗಿರಿಧರ್ ಕರ್ಜಗಿ ಅವರು ಮಕ್ಕಳಿಗೆ ಯಾವ ರೀತಿ ಎಕ್ಸಾಮಲ್ಲಿ ನೆನಪಿಲ್ಲ ಅಂದರೆ ಯಾವ ರೀತಿ ಓದ್ಕೋಬೇಕು ಅದೆಲ್ಲನೂ ಮಾತಾಡ್ತಾಯಿದ್ರು. ಇವ್ರ ಸ್ಕೂಲ್ಗೂ ಲಾಸ್ಟ್ ಇಯರ್ ಕರೆಸಿದ್ರು ಅವ್ರನ್ನೇ, ಮಕ್ಕಳಿಗೆ ಏನಾದರೂ ಹೇಳಿ ಅಂತ ಹೇಳಿಬಿಟ್ಟು. ಸೊ ನಾವು ಪ್ರೋಗ್ರಾಮ್ ಅವ್ರದ್ದಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಪ್ರೋಗ್ರಾಮ್ಸ್ಗಳು. ಸೊ ನೀವು ನೋಡಿ, ಯೂಟ್ಯೂಬಲ್ಲಿ ಹೋಗಿ ನೋಡಿ, ಅವ್ರದ್ದು ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಬೇಕಾಗಿರೋವಂಥ ಮೋಟಿವೇಶನ್ ವೀಡಿಯೋಸ್ ಎಲ್ಲ ತುಂಬ ಇದ್ದಾವೆ ಅವ್ರದ್ದು, ನೋಡಿ ಹೋಗಿ. ಸೊ ಇವತ್ತಿನ ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ನಾಳಿನ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.